ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ KCET 2024 ಬಿಗ್ ಶಾಕಿಂಗ್ ನ್ಯೂಸ್ ಅನ್ನು ತಿಳಿದುಕೊಳ್ತಾ ಇದ್ದೀವಿ. ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಮತ್ತು ಆ ಶಾಕಿಂಗ್ ನ್ಯೂಸ್ ಏನು ಅನ್ನೋದನ್ನು ತಿಳಿದುಕೊಳ್ಳಿ. ಓಕೆ, ಇನ್ನು ನಮ್ಮ ಚಾನಲ್ನ ಯಾರು ವಿಸಿಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತ ಮರಿಬೇಡಿ ಸ್ಟೂಡೆಂಟ್ಸ್. ಪ್ರತಿಯೊಂದು ವಿಡಿಯೋ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಪ್ತಾ ಇರುತ್ತೆ, ಯಾವುದೋ ಒಂದು ಇನ್ಫಾರ್ಮೇಷನ್ ನೀಡ್ತಾ ಇರುತ್ತೆ, ಸಹಾಯ ಅಂತೂ 100% ಮಾಡ್ತಾ ಇರುತ್ತೆ. ಓಕೆ ಸ್ಟೂಡೆಂಟ್ಸ್, ಬಿಗ್ ಶಾಕಿಂಗ್ ನ್ಯೂಸ್ ಅನ್ನು ತಿಳಿದುಕೊಳ್ತಾ ಹೋಗೋಣ. ಎಲ್ಲೂ ಸ್ಕಿಪ್ ಮಾಡ್ದೆ ಎಂಡ್ವರೆಗೂ ಲಾಸ್ಟ್ವರೆಗೂ ನೋಡಿ, ಮಿಸ್ ಮಾಡ್ಕೋಬೇಡಿ ಇನ್ಫಾರ್ಮೇಷನ್. ಓಕೆ, ಡೋಂಟ್ ಸ್ಕಿಪ್ ವಿಡಿಯೋ, ಫುಲ್ ವಾಚ್ ಆ್ಯಂಡ್ ಓಕೆ. ಇನ್ನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಆಪ್ಷನ್ ಎಂಟ್ರಿ ಲಾಸ್ಟ್ ಆ್ಯಂಡ್ ಫೈನಲ್ ಡೇಟ್ 22 ಆಗಸ್ಟ್ 2024 ಆಫ್ಟರ್ನೂನ್ 3 o'clock ಆಗಿರುತ್ತೆ. KCET ಅವರು ಏನಾದರೂ ಎಡಿಟ್ ಮಾಡಬೇಕಂತ ಉದ್ದೇಶ ಇದ್ದರೆ ಅಥವಾ ಬದಲಾವಣೆ ಮಾಡಬೇಕು, ನನಗೆ ಇದು ಇಷ್ಟ ಇಲ್ಲ, ಇನ್ನೊಂದು ಈಗ ಮನಸ್ಸು ಹುಟ್ಟಿ ಬಂದಿದೆ, ಆ ಕಾಲೇಜನ್ನು ಆ ಬ್ರ್ಯಾಂಚನ್ನು ಮಾಡ್ತೀನಿ ಅಂದರೆ ಮಾಡಿಬಿಡಿ. ಓಕೆ, ಟೈಮ್ ಮೀರಿ ಹೋಗ್ತಿದೆ. ಓಕೆ, ಮಿಸ್ ಮಾಡ್ಕೋಬೇಡಿ, ಈ ಎಡಿಟ್ ಆಪ್ಷನ್ ಈಗಲೇ ಮಾಡಿಬಿಡಿ. ಇದೊಂದು ಮತ್ತು ಇನ್ನೊಂದು ಸ್ಟೂಡೆಂಟ್ಸ್ ಸ್ಕಿಪ್ ಮಾಡದೆ ನೋಡಿ ಕೊನೆಯವರೆಗೂ. ಈ ವರ್ಷ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಲೇಟ್ ಆಗಿ ಬರೋದ ಕಾರಣಕ್ಕಾಗಿ ಅಡ್ಮಿಷನ್ ಕೂಡ ಲೇಟ್ ಆಗುತ್ತೆ. ಹೌದಾ? ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ ನಂತರ ಚಾಯ್ಸ್ ಎಂಟ್ರಿ ಇರುತ್ತೆ. ಚಾಯ್ಸ್ ಎಂಟ್ರಿ ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇರುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಂತರ ಈ ಅಡ್ಮಿಷನ್ ಪ್ರೋಸೆಸ್ ನಡೆಯುತ್ತೆ ಅಲ್ವಾ? ಇದಕ್ಕೆ ಕಾರಣ ಏನಂದರೆ ಅಡ್ಮಿಷನ್ ಸ್ವಲ್ಪ ಲೇಟ್ ಆಗುತ್ತೆ. ಇಂಜಿನಿಯರಿಂಗ್ ಅಥವಾ ಆರ್ಕಿಟೆಕ್ಚರ್ ಅಥವಾ ಫಾರ್ಮಡಿ, BSc ನರ್ಸಿಂಗ್ ಇಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೈಮ್ ಬೇಕು, ಪೇಷನ್ಸ್ ಬೇಕು, ಹೋಪಿಕೆ ಇರಲಿ ಅಂತ ಹೇಳ್ಕೊಳ್ಳೋಕೆ ಇದು ಬಿಗ್ ಶಾಕಿಂಗ್ ನ್ಯೂಸ್ ಆಗಿರುತ್ತೆ ಅಲ್ವಾ? ಆದ ಕಾರಣಕ್ಕಾಗಿ ಈ ವಿಡಿಯೋ ನಿಮಗೋಸ್ಕರ ಸ್ಟೂಡೆಂಟ್ಸ್. ಸೆಕೆಂಡ್ ಮಾಕ್ ರಿಸಲ್ಟ್ಸ್ ಆಲ್ಮೋಸ್ಟ್ ಸೆಪ್ಟೆಂಬರ್ 5 ಒಳಗಡೆ ಬಂದೇ ಬರುತ್ತೆ. 5 ಒಳಗಡೆ, ಓಕೆ, ಟೀಚರ್ಸ್ ಡೇ ಒಳಗಡೆ ಬಂದೇ ಬರುತ್ತೆ ಟು ಸ್ಟೂಡೆಂಟ್ಸ್. ಓಕೆ, ಈ ಇನ್ಫಾರ್ಮೇಷನನ್ನು ಎಲ್ಲರಿಗೂ ತಿಳಿಸಿ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೆಪ್ಟೆಂಬರ್ 5 ಇನ್ಸೈಡ್ ಕಮ್ ಫ್ರಮ್ KCET ಸ್ಟೂಡೆಂಟ್ಸ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ರಿಲೀಸ್ಡ್. ಓಕೆ, ಈಗ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನಲ್ಲಿ ನನಗೆ ಇಷ್ಟವಾಗಲಾರದ್ದು ಕಾಲೇಜ್ ಅಲಾಟ್ ಆಗಿದೆ, ನನಗೆ ಇಷ್ಟವಾಗಲಾರದ್ದು ಬ್ರ್ಯಾಂಚ್ ಅಲಾಟ್ ಆಗಿದೆ, ಏನು ಮಾಡಬೇಕು ಸರ್? ನನಗೆ ಇಂತಹ ಗಾಯವಾಗಿದೆ, ಒಂದು ಮನಸ್ಸು ನೋವು ಆಗಿಬಿಟ್ಟಿದೆ, ಫ್ಯೂಚರ್ನಲ್ಲಿ ಇಂತಹ ಬ್ರ್ಯಾಂಚ್ ನಾನು ಓದ್ತೀನಿ ಅಂದ್ಕೊಂಡಿಲ್ಲ, ನಾನು ಇಷ್ಟಪಟ್ಟಿದ್ದೆ ಬೇರೆ, ಬಂದಿರೋದೇ ಬೇರೆ, ಈಗ ಏನು ಮಾಡಬೇಕಂತ ಯೋಚನೆ ಮಾಡ್ತಿದ್ರೆ ನೀವು ಏನು ಮಾಡೋದಿಲ್ಲ, ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಹಲವಾರು ಸ್ಟೂಡೆಂಟ್ಸ್ಗೆ ಸಿಕ್ಕಿದಾವೆ, ಹಿಂದಿನ ವರ್ಷದ ಸ್ಟೂಡೆಂಟ್ಸ್ ಕೂಡ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲೇ ಸೀಟ್ಸು ಮತ್ತು ಅವರ ಇಷ್ಟಪಟ್ಟಿದ್ದ ಬ್ರ್ಯಾಂಚ್ಸು ಆಗಲೇ ಸಿಗುತ್ತವೆ. ಓಕೆ, ಆಲ್ಮೋಸ್ಟ್ 245 ಕಾಲೇಜ್ಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಆ 245 ಕಾಲೇಜ್ಗಳಲ್ಲಿ ನಿಮಗೆ ಇಷ್ಟಪಟ್ಟಿದ್ದ ಬ್ರ್ಯಾಂಚ್ ಸಿಗಬೇಕಂದ್ರೆ ಆಲ್ಮೋಸ್ಟ್ ಫಸ್ಟ್ ರೌಂಡ್ ಆರ್ ಸೆಕೆಂಡ್ ರೌಂಡ್ ಆರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಈ 3 ರೌಂಡ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಂತಹ ಮಾಕ್ ಅಲಾಟ್ಮೆಂಟ್ನಲ್ಲಿ ಎಂತಹ ಬ್ರ್ಯಾಂಚ್ ಬರುತ್ತೆ, ಎಂತಹ ಸೀಟ್ ಸಿಗುತ್ತೆ ಕಾಲೇಜ್ನಲ್ಲಿ, ಆ ಕಾಲೇಜ್ ಬೆಸ್ಟೋ ಈ ಕಾಲೇಜ್ ಬೆಸ್ಟೋ ಅನ್ನೋದು ಯೋಚನೆ ಮಾಡಬೇಕು. ನಿಮಗೆ ಈಗ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನಲ್ಲಿ ನನಗೆ ಈ ಸೀಟ್ ಅಲಾಟ್ ಚೆನ್ನಾಗಿದೆ, ಕಾಲೇಜು ಚೆನ್ನಾಗಿದೆ, ಬ್ರಾಂಚು ಚೆನ್ನಾಗಿದೆ, ನಾನು ಇದಕ್ಕೆ ಜಾಯಿನ್ ಆಗ್ತೀನಿ ಅಂದರೆ ಓಕೆ ಸ್ಟೂಡೆಂಟ್ಸ್, ಜಾಯಿನ್ ಆಗಬಹುದು. ಆದರೆ ಚಾಯ್ಸ್ ಎಂಟ್ರಿ ಮತ್ತು ಅಡ್ಮಿಷನ್ ಇವೆರಡು ಮುಗಿಸಿ ನೀವು ಕಾಲೇಜ್ಗೆ ಹೋಗಬೇಕಾಗುತ್ತೆ. ಅದೇ ನನ್ನ ಫಸ್ಟ್ ರೌಂಡ್ನಲ್ಲಿ ನನಗೆ ಇಷ್ಟವಾಗಿಲ್ಲ ಸರ್ ಬ್ರ್ಯಾಂಚ್ ಮತ್ತು ಕಾಲೇಜು, ಏನು ಮಾಡಲಿ ಅಂದರೆ ನೀವು ಸೆಕೆಂಡ್ ರೌಂಡ್ಗೆ ಹೋಗಬೇಕಾಗುತ್ತೆ. ಆಪ್ಷನ್ ಎಂಟ್ರಿಯನ್ನು ಚೆನ್ನಾಗಿ ಮಾಡಿ. ಓಕೆ, ಇನ್ನು ನಿಮಗೆ ಸೆಕೆಂಡ್ ರೌಂಡ್ನಲ್ಲಿ ಕೂಡ ಇಷ್ಟವಾಗಿಲಾರ್ದೆ ಕಾಲೇಜು, ಇಷ್ಟವಾಗಲಾರ್ದೆ ಬ್ರ್ಯಾಂಚ್ ಸಿಕ್ಕರೆ ಇನ್ನೂ ಬೆಸ್ಟ್ ಬರುತ್ತಾ ಅಂತ ಆಲೋಚನೆ ನಿಮಗೆ ಇದ್ದರೆ, ರ್ಯಾಂಕು ಚೆನ್ನಾಗಿದೆ ಅಂದರೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೋದು. ಓಕೆ, ಇಲ್ಲ ಸರ್ ನನಗೆ ಸೆಕೆಂಡ್ ರೌಂಡ್ ಓಕೆ ಅಲಾಟ್ ಚೆನ್ನಾಗಿದೆ, ಫಸ್ಟ್ ರೌಂಡ್ಗಿಂತ ಚೆನ್ನಾಗಿದೆ ಅಂದರೆ
ನೀವು ಚಾಯ್ಸ್ ಎಂಟ್ರಿಯನ್ನು ಮುಗಿಸಿ ಅಡ್ಮಿಷನ್ ಪ್ರೋಸೆಸ್ಸನ್ನು ಮುಗಿಸಿ ಕಾಲೇಜ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗುವ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಕೇಳಿ. ನೀವು ಆಪ್ಷನ್ ಎಂಟ್ರಿಯನ್ನು ನೀಟಾಗಿ ಮಾಡಿ ಪ್ರಯಾರಿಟಿ ವೈಸ್ ಸೀಟ್ ಸಿಗುತ್ತೆ ಅನ್ನುವ ಒಂದು ಉದ್ದೇಶದಿಂದ ಸೀಟ್ ಸಿಗುವೆ ಕಾಲೇಜು ಸೀಟ್ ಸಿಗುತ್ತೆ ಅನ್ನುವ ಒಂದು ಬ್ರ್ಯಾಂಚನ್ನೇ ಮಾಡಿ. ಲಾಸ್ಟ್ ಆ್ಯಂಡ್ ಫೈನಲ್ ಆಗಿರುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಹೌದಾ, ಅದು ಬಿಟ್ಟರೆ ಇನ್ನು ವರ್ಷದವರೆಗೆ ಯಾವುವೂ ಇಲ್ಲ ಆಪ್ಷನ್ ಎಂಟ್ರಿ ಮಾಡೋಕೆ. ಅದಕ್ಕೆ ಮಿಸ್ ಮಾಡ್ಕೋಬೇಡಿ ಕಾಲೇಜಸ್ 1 ಇಯರ್. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಇನ್ಫಾರ್ಮೇಷನ್ ಇಷ್ಟೇ. ಇನ್ನು ನಾಳೆ ನಾವು ಭೇಟಿ ಆಗೋಣ ಇನ್ನೊಂದು ಇನ್ಫಾರ್ಮೇಷನ್ನಲ್ಲಿ. ಪ್ರತಿಯೊಂದು ಅಪ್ಡೇಟ್ ನಿಮ್ಮ ಮೊಬೈಲ್ಗೆ ಬರುತ್ತಿರುತ್ತೆ. ಪ್ಲೀಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್. ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೂ ಸಹಾಯ ಮಾಡಿ.